ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಸ್ಮಾರ್ಟ್ ಜಯಂತಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬಿಸ್ಕೆಟಲ್ಲಿ ಒಂದು ಚಾಟ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. 5 ಮಿನಿಟ್ಸಲ್ಲಿ ಫಟಾಫಟ್ ಅಂತ ಮಾಡ್ಬಿಡ್ಬೋದು. ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು, ಇದು ಬಾಯ್ಲ್ ಮಾಡಿ ಇಟ್ಕೊಂಡಿರೋವಂಥ ಆಲೂಗೆಡ್ಡೆ, ಒಂಚೂರು ಅಚ್ಚ ಖಾರದ ಪುಡಿ ಬೇಕೇ ಬೇಕು, ಸೇವ್ ಬೇಕು, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀವಿ, ಒಂದು ಅರ್ಧ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಬಿಸ್ಕೆಟ್ಸ್ ಆ್ಯಂಡ್ ಚಾಟ್ ಪೌಡರ್. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಸೊ ಇವಾಗ ಒಂದು ಬೌಲ್ ತೊಗೊಳ್ಳಿ, ಮಿಕ್ಸ್ ಮಾಡಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ. ಸೊ ಆ ಬೌಲ್ಗೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀವಿ. ನೀವು ಬೇಕಾದ್ರೆ ನಿಮ್ಮ ಇಷ್ಟ ಯಾವ ಎಣ್ಣೆ ಯಾರೋ ಯೂಸ್ ಮಾಡ್ಬೋದು. ಕುಕ್ಕಿಂಗ್ ಆಯಿಲು ಯಾವ್ದು ಬೇಕೋ ಯೂಸ್ ಮಾಡ್ಬೋದು. ನಾವು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀವಿ. ಸೊ ಈಗ ಆ ಕೊಬ್ಬರಿ ಎಣ್ಣೆಗೆ ಒಂಚೂರು ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀವಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕೋತಾ ಇದ್ದೀವಿ. ಸೊ ಈಗ ಅದಕ್ಕೆ ನಾವು ಒಂಚೂರು ಕ್ಯಾರೆಟ್ ಹಾಕೋತಾ ಇದ್ದೀವಿ. ಕ್ಯಾರೆಟ್ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಹಾಕ್ತಾಯಿದ್ದೀವಿ. ಸೊ ಕ್ಯಾರೆಟು ಹಾಕಿ ಈಗ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಅಂಥ ಆಲೂಗಡ್ಡೆ ಹಾಕ್ತಾಯಿದ್ದೀವಿ. ಸೊ ಅರ್ಧ ಬಾಯ್ಲ್ ಮಾಡಿ, ತುಂಬಾ ಬಾಯ್ಲ್ ಮಾಡಿದ್ರೆ ಕಟ್ ಮಾಡೋಕ್ಕಾಗಲ್ಲ. ಸೊ ಅರ್ಧ ಬಾಯ್ಲ್ ಮಾಡಿ, ಆವಾಗ ಕ್ಲೀನಾಗಿ ಕಟ್ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಒಂಚೂರು ಅಚ್ಚ ಖಾರದ ಪುಡಿ. ನೀವು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟು ಕೂಡ ಹಾಕೋಬೋದು. ಬಟ್ ನಮ್ಮಲ್ಲಿ ಜಾಸ್ತಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದು, ಅದಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀವಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ನೀಟಾಗಿ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಲೂಗಡ್ಡೆಗೆಲ್ಲ ನೀಟಾಗಿ ಬೈಂಡಿಂಗ್ ಆಗಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಒಂಚೂರು ನಿಂಬೆಹಣ್ಣಿನ ರಸ ಹಾಕಿ, ತುಂಬ ಏನು ಬೇಡ, ಒಂಚೂರು ಹುಳಿ ಟ್ಯಾಂಗಿ ಆಗಿರಬೇಕು, ಅಂದರೆ ಹುಳಿ ಅಂಶ ಚೆನ್ನಾಗಿ ಸಿಗಬೇಕು ಅನ್ನೋಕ್ಕೋಸ್ಕರ ಒಂದು ಅರ್ಧ ನಿಂಬೆಹಣ್ಣಲ್ಲಿ ಒಂಚೂರು ಹಿಂಡ್ತಾಯಿದ್ವಿ. ಚಿಕ್ಕದು ನಾವು ತೊಗೊಂಡಿರೋದು, ಸೊ ಅದಕ್ಕೆ ನಾವು ಅರ್ಧ ನಿಂಬೆಹಣ್ಣು ಫುಲ್ ಹಿಂಡ್ತಾಯಿದ್ವಿ. ಸೊ ಈಗ ಅದಕ್ಕೆ ಒಂಚೂರು ಚಾಟ್ ಪೌಡರ್ ಹಾಕೋತಾ ಇದ್ದೀವಿ. ಚಾಟ್ ಪೌಡರ್ ಇಲ್ಲ ಅಂದರೆ ಚಾಟ್ ಅಂತಲೇ ಅನಿಸೋದಿಲ್ಲ, ಅದಕ್ಕೋಸ್ಕರ ಒಂಚೂರಾರು ಚಾಟ್ ಪೌಡರ್ ಬೇಕೇ ಬೇಕು. ಸೊ ಅದು ಹಾಕಿ ಈಗ ಚೆನ್ನಾಗಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು, ಒಂಚೂರು ಸೇವ್ ಇತ್ತು, ಸೊ ಸೇವ್ ಹಾಕ್ತಾಯಿದ್ದೀವಿ ನಾವು. ನೀವು ಬೇಕು ಅಂದರೆ ಖಾರ ಬೂಂದಿ ಹಾಕ್ಕೊಳ್ಳಿ, ಬರೀ ಚಿಕ್ಕ ಸೇವು ಬೇಕಾದ್ರೆ ನಿಪ್ಪಟ್ಟು ಆ ರೀತಿ ಎಲ್ಲ ಇರುತ್ತೆ. ಸೊ ಅದನ್ನು ಬೇಕಾದ್ರೆ ನೀವು ಹಾಕೋಬೋದು, ಆಪ್ಷನಲ್ಲು. ಸೊ ನಮ್ಮಲ್ಲಿ ಯಾವುದಿತ್ತು ಸೇವ್ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ವಿ. ಈಗ ನಾವು ಈ ರೀತಿ ಬಿಸ್ಕೆಟ್ ತೊಗೊಂಡಿದ್ದೀವಿ. ನೀವು ಬೇಕಾದರೆ ಮಾರಿ ಬಿಸ್ಕೆಟ್, ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಯಾವುದಿರುತ್ತೆ ಆ ಬಿಸ್ಕೆಟ್ ನೀವು ತೊಗೋಬೋದು. ಸೊ ಆ ಬಿಸ್ಕೆಟ್ ಮೇಲೆ ಈ ಥರ ಸ್ಟಫ್ ಮಾಡಾಕ್ತಾನೆ ನೋಡಿ, ಈ ರೀತಿ ಸ್ಟಫ್ ಮಾಡ್ಕೊಂಡು ಈಗ ತಿಂದಾದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಸಾಯಂಕಾಲದ ಹೊತ್ತು 5 ಮಿನಿಟ್ಸಲ್ಲಿ ರೆಡಿ ಆಗುವಂಥ ಚಾಟ್ ಇದು. ಸೊ ನೀವು ಮನೇಲಿ ಮಾಡ್ಕೊತೀನಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಮಕ್ಳುಗಳಿಗೆ ಏನಾದ್ರು ಈ ಥರ ಬೇಕು ಅಂದರೆ ಫಟಾಫಟ್ ಅಂತ ನಾವು ಮಾಡಿಕೊಟ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲನೂ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿತ್ತು. ಒಂದು ಸಲ ಮನೇಲಿ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಕಳಿಸಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೋಡಿ, ಈ ರೀತಿ ಸ್ಟಫ್ ಮಾಡಿ ನೀಟಾಗಿ ಕ್ಲಿಯರಾಗಿ ಆಗಿದೆ ನೋಡಿ. ಬೈಂಡಿಂಗಾಗಿ ಕಲಿಸ್ಬೇಕು ಚೆನ್ನಾಗಿ, ಉಪ್ಪು ಖಾರ ಚೆನ್ನಾಗಿ ಹಿಡಿತು ಅಂದರೆ ಆಗ ಈಕ್ವಲಾಗಿ ಬರುತ್ತೆ. ಟೇಸ್ಟಿ ಕೂಡ ಈಕ್ವಲಾಗಿ ಉಪ್ಪು ಖಾರ ಹುಳಿ ಎಲ್ಲನೂ ಕರೆಕ್ಟಾಗಿ ಬಂದಿರುತ್ತೆ ನೋಡಿ. ಈ ರೀತಿ ನೀಟಾಗಿ ಸ್ಟಫಾಗಿ ಕೂತಿದೆ ನೋಡಿ. ಒಂಚೂರು ಆಲೂಗಡ್ಡೆ ಹಾಕಿ ನೀಟಾಗಿ ಒಂದು ಹಾಫ್ ಬಾಯ್ಲ್ ಆದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಬೇಕು ಅಂದರೆ ಈ ರೀತಿಯೂ ಸ್ಟಫ್ ಮಾಡ್ಕೋಬೋದು, ಅದ್ರ ಮೇಲೆ ಇನ್ನೊಂದು ಬಿಸ್ಕೆಟ್ ಇಟ್ಬಿಟ್ಟು ತಿನ್ಬೋದು. ಬೇಡ ಅಂತಂದರೆ ಈ ರೀತಿಯೂ ತಿನ್ಬೋದು, ಇದು ಆಪ್ಷನಲ್. ಸೊ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.